ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪರಿಶಿಷ್ಟ ಜಾತಿಯ ಸಮುದಾಯದವರ ಒಳ ಮೀಸಲಾತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಮಾನದಂಡವನ್ನ ಅನುಸರಿಸಿದ್ದಾರೆಂಬುದನ್ನು ತಿಳಿಸಬೇಕು. ಯಾಕಂದ್ರೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಈ ಸಮುದಾಯಕ್ಕೆ ಕೊಟ್ಟ ಮೀಸಲಾತಿಯನ್ನೇ ತೆಗೆದುಕೊಂಡು ತೇಪೆ ಹಚ್ಚುವ ಕೆಲಸ ಮಾಡಲಾಗಿದೆ ಅಂತ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಅವರು ಟೀಕೆ ಮಾಡಿದ್ದಾರೆ. ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಒಳ ಮೀಸಲಾತಿಯ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅಂಥೇಳಿ ನಾವೆಲ್ಲರೂ ತಿಳಿದುಪಟ್ಟಿದ್ದೇವೆ. 2022 ನವೆಂಬರ್ದಲ್ಲಿ ಭಾರತೀಯ ಜನತಾ ಪಕ್ಷ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ SC ರಿಸರ್ವೇಷನನ್ನು 17%ಗೆ ಏರಿಸ್ತು, ST ರಿಸರ್ವೇಷನನ್ನು 7%ಗೆ ಏರಿಸ್ತು. ಕಾನೂನಾತ್ಮಕವಾಗಿ ಈ ರಿಸರ್ವೇಷನನ್ನು ಹೆಚ್ಚು ಮಾಡೋಕ್ಕೆ ಏನು ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಆ ಸಂಪೂರ್ಣ ಕಾನೂನಿನ ಕ್ರಮಗಳನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಕ್ಷದ ಸರ್ಕಾರ SC ಮತ್ತು ST ರಿಸರ್ವೇಷನನ್ನು ಏರಿಸ್ತು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ, ಧುರೀಣರಾಗಿದ್ದ, ಅಪೋಸಿಷನ್ ಲೀಡರ್ ಆಗಿದ್ದ ಸಿದ್ದರಾಮಯ್ಯನವರು ಅದೊಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ಹೇಳಿದರು, ಭಾರತೀಯ ಜನತಾ ಪಕ್ಷ ಈ ನಿರ್ಧಾರ ಈ ಆರ್ಡರನ್ನು ಮಾಡೇ ಇಲ್ಲ, SC ರಿಸರ್ವೇಷನ್ನು ST ರಿಸರ್ವೇಷನ್ ಆಗೇ ಇಲ್ಲ ಅಂಥೇಳಿ ಅವರು ಊರೂರು ತಿರ್ಕೊತ ಹೇಳ್ಕೊತ ಹೋದರು, ಹಸಿ ಸುಳ್ಳನ್ನು ಹೇಳ್ಕೊತ ಹೋದರು. ಈಗ ನಮಗೆ ತಿಳಿದು ಬಂದಿದ್ದು ಅದು 17% ರಿಸರ್ವೇಷನ್ ಮೇಲೆ ಈಗ ಒಳ ಮೀಸಲಾತಿಯನ್ನು ಮಾಡ್ತಿದ್ದಾರೆ, ಅದನ್ನು ಪ್ರಕಟಿಸಿದ್ದಾರೆ ಅಂಥೇಳಿ. ಹಾಗಾಗಿ ನಾನು ಸಿದ್ದರಾಮಯ್ಯನವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೀನಿ, ಈ 17% ರಿಸರ್ವೇಷನ್ ನೀವು ಯಾವ ಮಾನದಂಡದ ಮೇಲೆ ಮಾಡ್ತಾಯಿದ್ದೀರಿ? ಭಾರತೀಯ ಜನತಾ ಪಕ್ಷ ಏನು 17% ಇರ್ತೋ ಅದ ಮಾನದಂಡ ಆಧಾರದ ಮೇಲೆ ಮಾಡ್ತಾಯಿದ್ದೀರೋ ಅಥವಾ ನಿಮ್ಮ ಸರ್ಕಾರ ಮತ್ತೆ ಯಾವಾಗಾದರೂ ಇದ್ರ ಬಗ್ಗೆ ಏನಾದರೂ ಮಾಡ್ತು ಅಂತ ಕೇಳ್ತಾ ಇದ್ದೇನೆ. ನಿಮ್ಮ ಹಸಿ ಸುಳ್ಳು ಇವತ್ತು ಹೊರ ಬಂದಿದೆ ಅನ್ನುವಂಥ ವಿಷಯ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಈ ಹಿಂದೆ ಸದಾಶಿವ ಆಯೋಗ, ನಮ್ಮ ಮಾಧುಸ್ವಾಮಿಯವರ ಆಯೋಗ, 100 ಕೋಟಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಆಯೋಗ, ಈ ಎಲ್ಲ ಆಯೋಗಗಳ ಆಶಯಗಳನ್ನು ಬದಿಗಿಟ್ಟು ಸುಪ್ರೀಂ ಕೋರ್ಟು ತನ್ನ ಆರ್ಡರ್ದಲ್ಲಿ, ತನ್ನ ಆದೇಶದಲ್ಲಿ ಏನು ವಿಷಯಗಳನ್ನು ಪ್ರಸ್ತಾಪಿಸಿತ್ತು ಹಿಂದುಳಿದವರು, ಅತಿ ಹಿಂದುಳಿದವ್ರ ಬಗ್ಗೆ ಕಾಳಜಿ ತೆಗೆದುಕೊಳ್ಬೇಕನ್ನೋಂಥ ಆ ಎಲ್ಲ ವಿಷಯಗಳನ್ನು ಬದಿಗಿಟ್ಟು ನಮಗೆ ತಿಳಿದ ಮಟ್ಟಿಗೆ ಇವತ್ತು ಒಂದು ತೇಪೆ ಹಚ್ಚುವಂಥ ಒಂದು ಹೊಸ ಮಾನದಂಡವನ್ನು ಸಿದ್ದರಾಮಯ್ಯನವರು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ತೆಗೆದುಕೊಂಡೈತೆ ಅಂತೇಳಿ ತಿಳಿದು ಬಂದಿದೆ. ನಾವು ಭಾರತೀಯ ಜನತಾ ಪಕ್ಷದವರು ಇದನ್ನು ಕಾಯ್ತಾ ಇದ್ದೇವೆ. ಸಭೆ ಅಧಿವೇಶನ ನಡೆದ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದು ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಲಿ, ನಮಗೆ ಗೊತ್ತಾಗಿತ್ತು ಅವ್ರು ಏನು ಮಾಡಿದ್ದಾರೆ, ಏನು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂಥೇಳಿ. ಭಿಕ್ಷಾ ಬೇಡಿ ಇರುವಂಥ ಚಿಕ್ಕ ಚಿಕ್ಕ ಜಾತಿಗಳಿದ್ದಾವೆ, ಎಲ್ಲ ವರದಿಯಲ್ಲಿ ಬಂದಿದ್ದಾವೆ, ಅತಿ ಹಿಂದುಳಿದ ಜಾತಿಗಳಿದ್ದಾವೆ. ಅವಕ್ಕೂ ನ್ಯಾಯ ಕೊಡುವಂಥ ವಿಷಯ ಮಾಡಿದೆ ಒಂದು ರಾಜಕೀಯ ನಿರ್ಧಾರವನ್ನು ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಅವರು ಹೇಳೋದು ಒಂದು, ಮಾಡೋದೊಂದು, ಕುರ್ಚಿ ಆಸೆಗಾಗಿ ಇವತ್ತೊಂದು ಬೇರೆ ಬೇರೆ ಸಮಾಜಗಳಿಗೆ ನ್ಯಾಯ ಕೊಡಿಸುವಂಥ ಏನೋ ಒಂದು ಅವಕಾಶ ಇತ್ತು. ಸಮಾಜದಲ್ಲಿ ಹಿಂದುಳಿದಿರುವಂಥ, ಅತ್ಯಂತ ಹಿಂದುಳಿದಿರುವಂಥ ಸಮಾಜಗಳಿಗೆ ನ್ಯಾಯ ಕೊಡುವಂಥ ಅವಕಾಶ ಏನಿತ್ತು, ಆ ಅವಕಾಶವನ್ನು ಸಂಪೂರ್ಣ ನೀರಿಗೆ ಹಾಕುವಂಥ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಅನಿಸ್ತೈತಿ. ಇದ್ರ ಬಗ್ಗೆ ನಾವು ಸದನದ ಒಳಗೆ ಮತ್ತು ಸದನದ ಹೊರಗೆ ಸಂಪೂರ್ಣವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಸರ್, ಆಮೇಲೆ ಈ ಧರ್ಮಸ್ಥಳ ವಿಚಾರವಾಗಿ ಯೂಟ್ಯೂಬರ್ಗಳಿಗೆ ಕ್ರಿಶ್ಚಿಯನ್ ಮಿಷನರಿಗಳಿಂದ ದುಡ್ಡು ಹೋಗಿದೆ, ಫಂಡ್ ಹೋಗಿದೆ ಅಂತ ನಿಮ್ಮದೇ ಪಕ್ಷದ ನಾಯಕರು ಶ್ರೀನಿವಾಸ್ ಪೂಜಾರಿ ಅವರು ಆರೋಪ ಮಾಡಿದ್ದಾರೆ. ಸರ್, ಆ ಥರ ಏನಾದರೂ ನಡೀತಿದೆಯಾ ಸರ್? ಇದು ಸಂಪೂರ್ಣವಾಗಿ ಮೇಲ್ನೋಟಕ್ಕೆ ಕಂಡು ಬರುವಂಥ ಸತ್ಯ. ಇವತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ, ಹಿಂದೂ ವಿಚಾರಗಳ ಮೇಲೆ, ಹಿಂದೂ ಸಂಸ್ಥೆಗಳನ್ನು ನಡೆಸ್ತಿರುವಂಥವ್ರ ಮೇಲೆ ಇವತ್ತು ಪ್ರಹಾರ ಮಾಡೋದ್ರ ಮೂಲಕ ನಮ್ಮ ನಂಬಿಕೆ, ನಮ್ಮ ಧರ್ಮ, ನಮ್ಮ ವಿಚಾರ, ನಮ್ಮ ಸಂಸ್ಥೆಗಳು, ನಮ್ಮ ಸ್ಥಳಗಳನ್ನು ವೀಕ್ ಮಾಡುವಂಥ ಕೆಲಸ ಇವತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ನಡೀತಾವೆ. ಬೇರೆ ಬೇರೆ NGOಗಳ ಮೂಲಕ ಕ್ರಿಶ್ಚಿಯನ್ನ ಮತಾಂಧ ಶಕ್ತಿಗಳಿರ್ಬೋದು,
ಅಥವಾ ಕೃಷ್ಣ ಇದು ಬೇರೆ ಬೇರೆ ನಡೆದಿದ್ದಾವೆ ಅಂಥೇಳಿ ಈ ರೀತಿ ಸಂಶಯ ಇವತ್ತು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ನಡೆದಿದೆ. ಅದ್ರ ಬಗ್ಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೇಂದ್ರಕ್ಕೆ ಬರೆದಿದ್ದಾರೆ. ನಾನು ಕೂಡ ಒತ್ತಾಯ ಮಾಡ್ತೀನಿ, ಇದ್ರ ಸತ್ಯಾಸತ್ಯತೆ ಹೊರ ಬರೋಕೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಆಮೇಲೆ ನ್ಯಾಯ ಎನ್ಕ್ವೈರಿ ಆಗಬೇಕಾಗುತ್ತೆ ಸರ್. ಆಮೇಲೆ ಈ ತಿಮ್ಮರೋಡಿ ಏನಿದ್ದಾರೆ ಇವರೇ ಅಲ್ಲಿ ಒಂದು ಕೊಲೆಯನ್ನು ಮಾಡಿ ಶವವನ್ನು ಊತಿಟ್ಟಿದ್ದಾರೆ ಅಂತ ಮತ್ತೊಬ್ಬರು ದೂರುದಾರರು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಅಲ್ಲ, ಇದು ಎಲ್ಲದ್ರ ಬಗ್ಗೆ ವಿಚಾರಣೆ ಆಗಬೇಕಂತ ಸರಿಯಾದ ವಿಚಾರಣೆ ಆಗಬೇಕು. ತೇಪೆ ಹಚ್ಚುವಂಥ ಕೆಲಸ ಯಾರನ್ನ ಟಾರ್ಗೆಟ್ ಮಾಡಿ ಇವತ್ತೇನು ಮಾಡ್ತಿದ್ದಾರೆ ಆ ಕೆಲಸ ಆಗಬಾರ್ದು. ನಿಜವಾದ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ. ನಿನ್ನೆ ಧರ್ಮಾಧಿಕಾರಿಗಳು ಕೂಡ ಅದೇ ಹೇಳಿದ್ದಾರೆ, SITಯಿಂದ ಸತ್ಯ ಹೊರ ಬರಲಿ ಅಂತೇಳಿ. ಆದರೆ ಈ ಸರ್ಕಾರ ಈ SIT ರಿಪೋರ್ಟು ಕೊಡೋದಿಲ್ಲ, ಇದನ್ನು ಮುಗಿಸೋದೂ ಇಲ್ಲ. ಇದನ್ನು ಹಿಂಗೆ ಕಂಟಿನ್ಯೂ ಮಾಡ್ಕೊತ ಇದ್ರ ಬಗ್ಗೆ ಒಂದು ಸಂಶಯ ಇಟ್ಟು ಹೋಗುವಂಥ ವಿಚಾರ ಅವ್ರದ್ದು ಇದ್ದಂಗೆ ಐತಿ.